ಇನ್ನು ಬಿಜೆಪಿಯಲ್ಲಿ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯವಾಗಿದ್ದು ಮಾಜಿ ಸಿಎಂ ಯಡಿಯೂರಪ್ಪಗೆ ಪಕ್ಷ ಎಲ್ಲವನ್ನೂ ನೀಡಿದೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಭಾನುಪ್ರಕಾಶ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಿಎಸ್ವೈಗೆ ನೋವಾಗಬಾರದು ಅನ್ನೋ ಉದ್ದೇಶದಿಂದ ಕಳೆದ 1.5 ತಿಂಗಳಿಂದ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಅಂತ ಹೇಳಿರೋ ಭಾನುಪ್ರಕಾಶ್, ಜಾತಿ ಆಧರಿಸಿ ಗೆಲ್ಲೋದಾದರೆ ಧನಂಜಯ ಕುಮಾರ್ ಈ ಜನ್ಮದಲ್ಲೇ ಗೆಲ್ಲಲು ಸಾಧ್ಯವಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವಾಗ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ವಿ. ಯಾಕೆಂದರೆ ಈ ರಾಜ್ಯದ ರೈತರ ಪರವಾಗಿ ಬಲವಾದಂಥ ಧ್ವನಿ ಯಡಿಯೂರಪ್ಪನವ್ರು ಮಾಡಬೇಕು ನಮ್ಮದೆಲ್ಲರದು ಆಸೆ ಇತ್ತು. ಹಾಗಾಗಿ ಎಲ್ಲ ಸಂದರ್ಭದಲ್ಲಿ ಸಂಘಟನೆ ಅವರಿಗೆ ಒತ್ತಾಸೆಯಾಗಿ ನಿಂತಿದೆ. ಇಂಥ ಸಂಘಟನೆಯನ್ನು ಬಿಡ್ತೀನಿ ಅನ್ನೋಂಥ ಮಾತಿದೆಯಲ್ಲ, ಇದು ಸರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವ್ರು ಉಳಿಬೇಕು, ಪಾರ್ಟಿಗೆ ಅವರ ಅವಶ್ಯಕತೆಯೂ ಇದೆ. ಅನೇಕರು ಹೇಳ್ತಾ ಇದ್ದಾರೆ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನು, ಇನ್ನೊಂದು ಮತ್ತೊಂದು ಅಂತ. ಅದು ಯಾವುದೇ ಕಾಲದಲ್ಲೂ ಸಾಧ್ಯ ಇಲ್ಲದೆ ಇರೋದು, ಯಾವುದೇ ಕಾಲದಲ್ಲಿ ಯಾವುದೇ ಪಾರ್ಟಿ ಸಾಧ್ಯ ಇಲ್ಲದೆ ಇರೋದು. ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಇರ್ಬೋದು, ವ್ಯಕ್ತಿ ದೊಡ್ಡವನಾಗಿ ಕಾಣ್ಬೋದು, ಆದರೆ ಪಾರ್ಟಿನೇ ಪರ್ಮನೆಂಟ್, ದೇಶನೇ ಪರ್ಮನೆಂಟ್. ನಾವು ಅಶಾಶ್ವತ ಅನ್ನುವಂಥದ್ದು ಇದು ಯಾರು ಬೇಕಾದರೂ ಹೇಳುವಂಥ ಮಾತು. ವ್ಯಕ್ತಿಗಳ ಜೀವನಕ್ಕಿಂತ ಸಂಘಟನೆಯ ಜೀವನದ ಆಯುಸ್ಸು ಜಾಸ್ತಿ ದೇಶದ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಕಾಶದಲ್ಲಿ ಹಾರಾಡುವಾಗ ಜನ ಅವರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಂತ ಈಗ ಸೈಕಲ್ ಹತ್ತಿದ್ದಾರೆ ಅಂತ ಜೆಡಿಎಸ್ ಮುಖಂಡ ಎಚ್ ಡಿ ರೇವಣ್ಣ ವ್ಯಂಗ್ಯವಾಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ರೇವಣ್ಣ, ಯಡಿಯೂರಪ್ಪ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಕೆಜೆಪಿ ಪಕ್ಷ ಸ್ಥಾಪನೆ ಆದರೆ ನಮಗೇನೂ ಭಯವಿಲ್ಲ, ಇದರಿಂದ ನಮ್ಮ ಪಕ್ಷಕ್ಕೆ ಯಾವುದೇ ಲಾಭ ನಷ್ಟ ಇಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಈಗ ಸೈಕಲ್ ಮೇಲೆ ಯಾರ್ಯಾರು ಏನೇನು ಮಾಡ್ಕೊಂಡವ್ರು, ಈಗ ಅವ್ರ ಕಡೆ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ರು, ಏನೇನು ಮಾಡಿದ್ರು ಅದನ್ನ ನೋಡಿ ಅಂತಾರೆ. ಏನು ಆಗ ಆಕಾಶದಲ್ಲಿ ಹೋಗುವಾಗ ಜನ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಈಗ ಅವ್ರು ಏನಾಗಿದೆ ಸರ್ ಅಂದರೆ ಆಕಾಶದಲ್ಲಿ ಓಡಾಡ್ತಾ ಇದ್ದರು, ಈಗ ಸೈಕಲಲ್ಲಿ ನೋಡೋಣ ಅಂತ ಹೋಗ್ತಾರೆ. ನಾವು ಯಡಿಯೂರಪ್ಪನವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇರೋಲ್ಲ ಸರ್. ಯಡಿಯೂರಪ್ಪನವ್ರ ಪಾರ್ಟಿ ಬಗ್ಗೆ ತಲೆ ನಮಗಿರೋದು ಕಾಂಗ್ರೆಸ್ ಬಿಜೆಪಿ ಎರಡು ವಿರುದ್ಧ.